ಜಮದಗ್ನಿಯ ಮುನಿವರ ಕಡುಧೀರ. ಓಹೋ ರಾಜಕುಮಾರಿ, ದೇವಾ, ಸ್ನಾನ ಸಂಧ್ಯಾ ವಂದನ ಮಾಡುವ ಕಾರಣ ಈ ಮಲಪ್ರಮದದಿಗೆ ಬಂದಿರುವೆನು. ನಿಜವೇ? ನೀನು ದಾರು, ನಿನ್ನ ಹೆಸರೇನು? ಚಂದದಿಂದ ಪೇಳು ಜಡಜಗಂದಿ ನಿನ್ನೋರ್ವಳೆ ನದಿಗೆ ಯಾತಕ್ಕೆ ಬಂದೆ? ಮುನಿವರ್ಯ, ರಾಜಕುಮಾರಿ, ನಾನು ದಾರಂತ ಕೇಳಿದೆಯಾ? ಎನ್ನಯ್ಯ ವಿಷಯ ಚೆನ್ನಾಗಿ ಹೇಳು. ಎನ್ನಯ ವಿಷಯ ನಾನು ದಾರಂದರೆ ಕಾಶ್ಮೀರ ದರಸನ ರೇಣುಕ ರಾಜರ ಕುವರಿಯು ನನ್ನ ಹೆಸರು ರೇಣುಕಾ ಎಂದು ಕರೆಯುವರು. ದೇವಾ, ರಾಜಕುಮಾರಿ, ತಂದೆ ಅನುಮತಿಯನ್ನ ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ಥಳಕ್ಕೆಂದು ಬಂದೆನು. ಮೊಸಳೆ ಬಾಯಿಂದ ಎನ್ನನ್ನು ಕಾಪಾಡಿದ ತಮ್ಮನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ಕೊಂಡಿರುವೆನು. ಹರಮಂದಿರಕ್ಕೆ ಹೋಗೋಣ ಮಾದೇವ ಮಹಾನುಭಾವ. ಹೇ ರೇಣುಕಾ, ದೇವಾ, ನಿನ್ನ ಅಪೇಕ್ಷೆಯಿಂದ ನಿನ್ನ ಅರಮಂದಿರಕ್ಕೆ ಹೋಗೋಡು ನಡಿ ರೇಣುಕಾ. ಹಾಗಾಗಲಿ. ನಿನ್ನ ಮನವಿಯಮ್ಮನ್ನಿಸುವುದೇ ನಮ್ಮ ಕಾಯಕ. ರೇಣುಕಾಜ, ಲಕ್ಷ್ಮೀಪುರ ಹರಿಪ್ರಸಾದ್ ಇವರು ಜಮದಗ್ನಿ ಪಾತ್ರ ಮಾಡಿದ್ರು ಒಂದು ಬೆಳ್ಳಿ ಉಂಗುರವನ್ನು ಬಹುಮಾನ ಬೇರೆ ಮಾಡಿದ್ದಾರೆ. ಟೈಮ್ ಆಗ್ತಪ್ಪ, ಟೈಮ್ ಆಗೈತೆ ನೋಡ್ರು. ರೇಣುಕರಾಜ ತಂದೆ, ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭನಿಗೆ ಸ್ನಾನಕ್ಕೆ ಹೋದಾಗ ಏನಾಯಿತು ಗೊತ್ತೇ? ಏನಾಯ್ತು ಕಂದ? ಅಯ್ಯೋ, ಯಾವ್ದೋ ಒಂದು ಮೊಸಳೆಯು ಎನ್ನನ್ನು ನುಂಗಲು ಪ್ರಯತ್ನಿಸಿತು. ಹೌದೇ ಮಗಳೇ? ಹೌದು ತಂದೆ. ಸಮಯಕ್ಕೆ ಸರಿಯಾಗಿ ಈ ಮುನಿವರನ್ನು ಬಂದು ಎನ್ನ ಪ್ರಾಣನ ರಕ್ಷಣೆಯನ್ನು ಮಾಡಿದರು. ಅವರನ್ನು ಈ ಅರಮಂದಿರಕ್ಕೆ ಕರೆದುಕೊಂಡು ಬಂದಿರವನ್ನು ಆಧರಿಸಿ ಸತ್ಕರಿಸಬೇಕು ಅಂದುಕೊಂಡ್ರವನು ಜನಕ ಜಗದ್ವಿಖ್ಯಾತಿ ಕಾರ್ತಿಕನಕ. ಮುನಿ ಪೂಜನೆ ನಿಮಗೆ ಎನ್ನಯ ಎನ್ನಯ ಕೈಕ ಕುಮಾರಿ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಅಪಾಯದಿಂದ ಪಾರು ಮಾಡಿದ ನಿಮ್ಮ ಈ ಉಪಕಾರಕ್ಕೆ ನಾವು ಸ್ವಾಮಿ ಜಮದಗ್ನಿಯವರೇ ಕಾಶ್ಮೀರ ರಾಜಕುಮಾರ, ನಿಮ್ಮ ಈ ಮಹಾಸಾಗರ ಉಪಕಾರ ನಾನೆಂದು ಮರೆಯಲಾರೆ. ದೇವಿವರ ಪ್ರಸಾದದಿಂದ ಜನಿಸಿದ ಎಂದು ಪೂಜ್ಯರ ಪಾದಕ್ಕೆ ವಂದಿಸುವ
ಇದೇನು ಆಶ್ಚರ್ಯ! ನಿನ್ನಿನ ರಾತ್ರಿ ಒಂದು ಸುಂದರವಾದ ಕನಸು ಕಂಡನೋ, ಕನಸಿನಲ್ಲಿ ಒಂದು ಪ್ರತಿಬಿಂಬವನ್ನು ನೋಡಿದೆನು. ಆ ಪ್ರತಿಬಿಂಬ ಈ ಜಮದಗ್ನಿ ಇರಬಹುದೇನೆಂದು ನಾನು ಮನವರಿಕೆ ಮಾಡಿಕೊಂಡೆನು. ಆಗಲಿ ನನ್ನ ಮನದ ಆಪೇಕ್ಷೆಯನ್ನು ಇವರಲ್ಲಿ ಹೇಳಿಕೊಳ್ಳುವೆ. ದೇವ, ರಾಜಕುಮಾರಿ, ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಮುಡಿಯೇ ಭಾಗ್ಯ ಸಿರಿ ನಿನ್ನಿನ ರಾತ್ರಿ ಕನಸನು ಕಂಡೆ. ದೇವ, ಕನಸಲಿ ನಿಮ್ಮ ನಾಮೋಹಗೊಂಡೆ. ದೇವ, ರಾಜಕುಮಾರಿ, ಎಂದ ಪ್ರತ್ಯಕ್ಷ ರಾಜಕುಮಾರಿ, ನಿನ್ನಿನ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ನಿಮ್ಮನ್ನು ವ್ಯಾಮೋಹಪಟ್ಟೆನು. ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವ ದೇವ ಮಹಾನುಭಾವ. ಹೇಳಿದ್ರಿ. ದೇವ, ಹೇಳಿದ್ರಿ ಕೇಳು. ಚೆನ್ನಾಗಿ ಹೇಳು. ಓ ರೇಣುಗೆ, ಏನಿದು ಮನದ ಬಯಕೆ? ಓ ರೇಣುಗೆ, ಏನಿದು ಮನದ ಬಯಕೆ? ಕನಸಲಿ
ನೀನು ನನ್ನ ಆಶ್ರಮವಾಸ ಬಯಸಿದೆಂದಿದೆ. ನಿಜ. ಎನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದೆಂದಿದೆ. ಹೌದು ದೇವ. ರೇಣುಕಾ, ದೇವ, ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಏಕೆ? ಅದು ಏಕೆಂದರೆ ಏಕೆ? ನಾನು ಆಶ್ರಮದ ಮುನಿವರನು, ಇಲ್ಲವಂತವರು ನೀನು ರಾಜಕುಮಾರಿ. ಹೌದಲ್ಲವೇ? ನೀನು ನನ್ನನ್ನು ವರಿಸಲು ಒಪ್ಪಿದ್ದರೂ ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಈ ಸಂಬಂಧವನ್ನು ಒಪ್ಪಲಾರರು. ರೇಣುಕಾ, ಅಂದು ಮಲಪ್ರಭ ನದಿಯಲ್ಲಿ ನಿನ್ನ ಮೈನನ್ನು ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವೂ ನಿನ್ನ ಒಲಮೆ ಬಯಸಿತು. ರೇಣುಕಾ, ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ. ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ದೇಹ ದೇವ ಶರೀರವರೆಗೋ ಎಲ್ಲ ಜೀವನ ಜ್ಯೋತಿ ನಿಮ್ಮಾಶ್ರಯ ಎನಗೆ ಭಾಗ್ಯೋದಯ, ನಿಮ್ಮಾಶ್ರಯ ಎನಗೆ ಭಾಗ್ಯೋದಯ, ಎನ್ನ ಕೈ ಹಿಡಿದು ನಡೆಸೋ ಪ್ರಿಯ, ಎನ್ನ ದೇಹದ ಶರೀರವರೆಗೋ ಎನ್ನ ಜೀವನ ಜ್ಯೋತಿ ಎನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನೇ ನಾನು ಸ್ಮರಿಸುವೆನು. ನಿಮ್ಮ ಚರಣ ನಾಶಿಯಾಗಿ ನಾನು ಬಾಳು ಬದುಕುವಿನ ದೇವ ಮಹಾನುಭಾವ. ರೇಣುಕಾ, ಹೇಳುವುದಿ ಕೇಳು. ರೇಣುಕಾ ರಾಜನ ಸುಖ ಪರಮ ಪುನೀತೆ, ರೇಣುಕಾ ರಾಜನ ಸುಖ ಪರಮ ಪುನೀತೆ, ನನ್ನ ನೀನು ಹೊರಸಿದರೆ ಪಡವಿಯಾದೆ, ನನ್ನ ನೀನು ಹೊರಸಿದರೆ
ರೇಣುಕರಾಜನ ಸುತೆ ಪರಮಾಪುನಿತೆ. ಮುನಿವರ್ಯ, ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಸಹಜ. ಕಂಕಣ ಬಲ ಕೂಡಿದರೆ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಾಯಿ ತಂದೆರು ತಿಳಿಯಲಾಗದು. ಹೌದು ದೇವ. ರೇಣುಕಾ, ದೇವ, ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ, ಏಕೆ? ಎಷ್ಟಾದರೂ ನೀನಿನ್ನು ಬಾಳಿನ ರೀತಿಯ ಆಲೋಚನೆ ಮಾಡು. ಏಕೆಂದರೆ ಏಕೆ? ನೀನು ಮಹಾರಾಜನ ಮಗಳು, ಅರಸುತ್ತಿಗೆ ಗದ್ದಿಗೆ ಮೇಲೆ ಮೆರೆಯುವವಳು. ಈ ಸನ್ಯಾಸಿಯನ್ನು ಹೊರಸಿ ನೀನು ಅರಣ್ಯವಾಸಿಯಾಗುವೆ. ಎನ್ನಂ ಬಯಸಿ ನೀನು ಏನು ಸುಖ ಪಡುವೆ. ತಿಳಿದು ನೋಡು ರೇಣುಕಾ, ನಿನ್ನ ಬಾಳಿನಲ್ಲಿ ಬರುವುದು ಆತಂಕ. ಈ ಅರಸತ್ತಿಗೆ ಗದ್ದಿಗೆ ರೇಣುಕಾ, ಅದೇ ಚೆನ್ನಾಗಿ ಹೇಳು. ಸಕಲ ಸೊಪ್ಪತ್ತಿಗೆ ನನಗೆ ಮಣ್ಣಾಗಿದೆ. ಸಕಲ ಸೊಪ್ಪತ್ತಿಗೆ ನನಗೆ ಮಣ್ಣಾಗಿದೆ. ಎನ್ನ ದೇಹದ ಸೇರವವರೆಗೂ ಎನ್ನ ಜೀವನ ಜೋಡಿಗೆ. ಮುನಿವರ್ಯ, ರೇಣುಕಾ, ಅರಸೊತ್ತಿಗೆ ಗತ್ತಿಗೆ ನಾನು ಎಂದೆಂದಿಗೂ ಏನುವುದಿಲ್ಲ. ದೇವ, ರೇಣುಕಾ, ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮಕ್ಕೆ ಬರುವುದಕ್ಕೆ ಸಿದ್ಧಳಾಗಿರುವವರು ಈ ರೇಣುಕ. ಮುನಿಪ, ಇದೆ ನೋಡಿ ಎನ್ನ ಬಿನ್ನಪ. ಭೋಗವತಿಯ ಪುತ್ರಿ, ಕೋಮಲ ಗಾತ್ರಿ. ದೇವ, ರೇಣುಕಾ, ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕಾ, ದೇವ, ಅವಸರ ಪಡಬೇಡ. ಅತಿ ಆತುರ ಅಪಘಾತಕ್ಕೆ ಕಾರಣ. ಇನ್ನು ಕಾಲಾವಕಾಶವಿದೆ, ಆಲೋಚನೆ ಮಾಡು. ನೀನು ನಿನ್ನ ತಂದೆಯನ್ನು ಕಂಡು ವಿಚಾರ ಮಾಡು. ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು ರಾಜಕುಮಾರಿ. ತಿಳಿದು ನೋಡು ನಿನ್ನ ಬಾಳಿನ ದಾರಿ. ದೇವ, ರಾಜಕುಮಾರಿ, ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೋ ಎಂದು ಹೇಳಿದೆಯಾ? ದೇವ, ರೇಣುಕಾ, ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡ್ರೆವೇನೋ ಸತಿಸ್ಥಾನವನ್ನು ನೀಡಿ ಎಂದು ಬೇಡಿಕೊಳ್ಳುವುದು. ಮುನಿವರ್ಯ, ರಾಜಕುಮಾರಿ, ಏಕೆ ಮೌನವಾಗಿ ಕೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿವರ, 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 ದೇವ, ಹೇ ಮೋನಿವರ, ರುಚಿ ರಸಕುವರ, ಹೇ ಮೋನಿವರ, ರುಚಿ ರಸಕುವರ, ಬಾಳು ಮೋಸಿ ಕಣ್ಣುಳಿವರ, ಬಾಳು ಮೋಸಿ ಕಣ್ಣುಳಿವರ, ಹೇ ಮೋನಿವರ. ಮುನಿವರ್ಯ, ರೇಣುಕಾ, ವಜ್ರಲ್ಲಿ ಮೃಗವನ್ನು ಹುಡುಕಿದಂತೆ ನನ್ನ ಮನವನ್ನು ಶೋಧನೆ ಮಾಡುತ್ತಿರುವಿರ. ದೇವ, ರೇಣುಕಾ, ಬಂದ ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ಶೂನ್ಯ. ನಿಮ್ಮ ಚರಣದಾಸೆಯಾಗಿ ಬರೋದಕ್ಕೆ
ಸಂಪದ ಬಂಧು ಬಳಗ ತೋರೆದು. ಕೇಳು ಚೆನ್ನಾಗಿ ಹೇಳ್ತೀವಾ? ಸೇರಿ ಸಂಪದ ಬಂಧು ಬಳಗ ತೋರೆದು ತರವಲ್ಲದು ನನ್ನ ಹಿಂದೆ ಬರುವೆ ನಂಬುದು. ತರವಲ್ಲದು ನನ್ನ ಹಿಂದೆ ಬರುವೆ ನಂಬುದು. ಸರಿ ಇದು ನಿನ್ನ ಮಾನಗೆ. ಕಾಶ್ಮೀರದ ರಾಜಕುಮಾರಿ ಧರಿಸದೆ ನಿನಗಿದ್ದಾರೆ. ಕಾಶ್ಮೀರದ ರಾಜಕುಮಾರಿ ಧರಿಸದೆ ನಿನಗಿದ್ದಾರೆ. ವಾಸಿಸುವೆನು ಕಾರಣಗಳು ನಾನು. ವಾಸಿಸುವೆನು ಕಾರಣಗಳು ನಾನು. ಆಸೆಯ ಬಿಡುರೇನು ತಿಳಿದೆ. ಆಸೆಯ ಬಿಡುರೇನು ತಿಳಿದೆ. ಸರಿ ಇದು ನಿನ್ನ ಮಾನಗೆ. ಸರಿ ಇದು ನಿನ್ನ ಮಾನಗೆ. ಸರಿ ಇದು ನಿನ್ನ ಮಾನಗೆ. ರೇಣುಕಾ, ದೇವಾ, ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವೇನೆಂಬ ನಿನ್ನ ಮಾತು ಸರಿಯಲ್ಲ. ಏಕೆ ಸರಿಯಲ್ಲ? ಏಕೆಂದರೆ ಏಕೆ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ರೇಣುಕಾ, ದೇವಾ, ಎಷ್ಟಾದರೂ ನೀನಿನ್ನು ಆಲೋಚನೆ ಮಾಡು. ನಿನ್ನ ದುಡುಕುತನ ಆಗಬಹುದು. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿ ಪಡೆದು ತರುವಾಗಿ ನಿನ್ನ ವಿಚಾರ ನಿರ್ಧಾರ ಮಾಡು. ರೇಣುಕಾ, ದೇವಾ, ನೀನು ನಿನ್ನ ತಂದೆಯ ಕಂಡು ನಿನ್ನ ಅಪೇಕ್ಷೆ ತಿಳಿಸು. ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ಹಾಗೆ ಆಗ್ಲಿ ದೇವಾ. ನಿನ್ನ ಇಚ್ಛೆದಂತಾಗಲಿ ರೇಣುಕಾ.
ಎಲ್ಲ ಅಂತರಾಳದಲ್ಲಿ ದಿವ್ಯ ಮೂರ್ತಿ ಜಮದಗ್ನಿ ಮುನಿವರನ್ನು ಬಂಧಿಸಿರುವೆನು. ನನ್ನ ನಿರ್ಧಾರ ಎಂದೂ ಬದಲಾಗುವುದಿಲ್ಲ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ನಂದನೆ, ಅಮ್ಮ ನಂದನೆ, ನಿನ್ನ ಬುದ್ಧಿಗೆ ಮಂದು ಕವಿತೆ ತಿಳಿದಿರುವಂತೆ ಮಾತನಾಡುತ್ತಿರುವೆಯಾ? ನೀರಿನ ರಾಜಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದು ಬಿಟ್ಟು ಅರಣ್ಯವಾಸಿಯಾಗುವ ಮಗಳೇ, ಬಿಟ್ಟು ಬಿಡ ನಿನಗೆ ತ್ಯಾಸಗಳೇ ಮಗಳೇ ರೇಣುಕ. ತಂದೆ, ಮಗಳೇ ರೇಣುಕ. ಹೂ ತುಂಬಿ ಸ್ನೇಹವನ್ನು ಕೇಳಬಹುದೇ ಹೊರತು ಹುಲ್ಲಿನ ಹಾಸಿಗೆಯಲ್ಲ. ಹೌದು ಮಗಳೇ. ತಂದೆ, ಮಗಳೇ ರೇಣುಕ. ಚಂದ್ರನಿಲ್ಲದೆ ಚಕೋರಿ ಬಾಳುವುದಿಲ್ಲ, ನೀರಿಲ್ಲದೆ ನದಿ ಬದುಕುವುದಿಲ್ಲ, ಜಮದಗ್ನಿ ಇಲ್ಲದೆ ಈ ರೇಣುಕ ಬಾಳುವುದಿಲ್ಲ. ಹೇ ಮಗಳೇ ರೇಣುಕ. ಜಮದಗ್ನಿ ರೇಣುಕ ಕಲ್ಯಾಣವನ್ನು ನಡೆಸಬೇಕೆಂದು ಕೇಳಿಕೊಳ್ಳುವೆನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಓ ಮಗಳೇ ರೇಣುಕ. ರಣರಂಗದಲ್ಲಿ ಸೂರರೊಡನೆ ಕಾದಾಡುವ ಶೌರ್ಯ ಧೈರ್ಯ ಸಹಸ್ರವಿರುವ ರಾಜಕುಮಾರನ ಕೈ ಸ್ವರ್ಣ ಆಭರಣ ಧರಿಸಿದ ನಿಪುಣ ಸತಿಯಾಗುವುದನ್ನು ಬಿಟ್ಟು ಮಹಿಳೆಯರ
ತಂದೆ ಆ ಗಿಡದಲ್ಲಿ ಕಾಣುತ್ತಿರುವ ಕೋಗಿಲೆಯ ಬಣ್ಣ ಕಪ್ಪಿರುವುದು, ಅದರ ಬಣ್ಣ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ. ಆದರೆ ಅದರ ಕಂಠದಿಂದ ಬರುವ ಎನ್ನ ಶಬ್ದ ಜಗತ್ತೇ ಮೆಚ್ಚಿಕೊಳ್ಳುವುದು. ಅಪ್ಪಯ್ಯ, ಅದರಂತೆ ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿಕೊಂಡಿಲ್ಲ, ಅವರ ಒಂದು ಗಾಂಭೀರ್ಯಕ್ಕೆ ನಾನು ಮೆಚ್ಚಿಕೊಂಡಿರುವೆನು. ಜಮದಗ್ನಿಗೆ ನನ್ನ ಕೊಟ್ಟು ಲಗ್ನವನ್ನು ಮಾಡುತ್ತಂತೆ ಈ ವಿಚಾರ ಕೇಳುವುದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಓಡೋಡಿ ಬಂದೆ. ಜನಕ ನವರತ್ನ ಮಾಲಗಳಿಂದ ಅಲಂಕೃತರಾಗಿ ಚಿನ್ನ ತೊಟ್ಟಿರುವ ಸೀರೆಯನ್ನು ಮುತ್ತು ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಶೋಭಿಸುವುದು ಬಿಟ್ಟು ನೀನು ನೀರಾಭರಣ ಸುಂದರಿಯಾಗುವುದು ನನಗೆ ಸರಿ ತೋರದ ಕುಮಾರಿ. ಅಪ್ಪಯ್ಯ, ಜಮದಗ್ನಿಗೆ ನಾನು ಸತಿಯಾಗಿ ಹೋಗಬೇಕೆಂದು ನನ್ನ ಹಣೆಯಲ್ಲಿ ಬರವೆಂದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಂದೆ. ಹೌದಲ್ಲವೇ? ಮತ್ತೇಕೆ ತಡ? ನೀನು ರಾಜಕುಮಾರಿ, ಆದರೆ ಅವನು ಆಶ್ರಮದ ವಾಸಿ. ಆದ ಕಾರಣ ಅವನಿಗೆ ನಿನ್ನ ಕೊಟ್ಟು ಮದುವೆ ಮಾಡಿಕೊಡುವುದಿಲ್ಲ. ರಾಜಕುಮಾರಿ, ತಿಳಿದು ನೋಡು, ನಿನ್ನ ಬಾಳಿದ್ದಾರೆ. ನಿನಗಿಷ್ಟವಿಲ್ಲ ತಂದೆ? ಎಂದಿಗೂ ಸಾಧ್ಯವಿಲ್ಲ, ಹೇಳ್ತೀನಿ ನಾನು. ನನಗಿಷ್ಟವಾಗಿಲ್ಲ ಅಪ್ಪಯ್ಯ. ಆದರೆ ನಾನು ಅವನಿಗೆ ಮದುವೆ ಮಾಡಿಕೊಡುವುದಿಲ್ಲ ಎಂದು ಹೇಳ್ತೀನಿ ನಾನು. ಚಕ್ರವರ್ತಿ, ಇದು ಏನು ನಿನ್ನ ರೀತಿ ನೀತಿ ಮಗಳೆಂಬ ಪ್ರೀತಿ? ತಂದೆ, ತಾಯಿಯ ಗರ್ಭದಿಂದ ಹೊರ ಬರುವಾಗ ನಾವು ಏನು ತಂದೆವಾ, ಸಾಯುವ ದಿನ ನಾವು ಏನು ಒಯ್ದೆವು. ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗುವುದು ಕಾಶ್ಮೀರ ಚಕ್ರವರ್ತಿ. ತಿಳಿದುಕೊಳ್ಳಿ ಮಾತಿನ ಅರ್ಥವೇ ಪೂರ್ತಿ. ಈ ನಿನ್ನ ನಡೆನುಡಿಯು ಪರಮ ವಿರಾಗಿಗಳಿಗೆ, ಸನ್ಯಾಸಿಗಳಿಗೆ, ಅತ್ತ ವರ್ಣದ ಅರಮನೆಯಲ್ಲಿ ಅಮರ ಭೋಗ ಅನುಭವಿಸುವ ನಮ್ಮಂತವರಿಗೆಲ್ಲ ಮಗಳೇ ರೇಣುಕಾ, ಜನಕ ಇಷ್ಟು ಕಠೋರವಾಗಿ ಮಾತುಗಳನ್ನಾಡುವೆ. ಯೋಗಿಯ ದರ್ಶನ ಮಾತ್ರದಿಂದ ಭೋಗ ವಿಲಾಸ ಜೀವನ ತೊರೆಯಬೇಕೆಂದಿರುವೆಯ. ರಾಜ್ಯ ಮರ್ಯಾದೆಗೆ ಕುಂದು ತರುವೆಯ. ಕೀರ್ತಿಗೆ ಮಸಿ ಬಳಿವೆಯ ಮೂಢಮತಿ ಬಿಟ್ಟು ಬಿಡುವುದಿಲ್ಲ. ಅಪ್ಪಯ್ಯ, ಮಗಳೇ ರೇಣುಕಾ, ರಾಜನ ಭಿಕ್ಷುಕನಾದರೆ ಏನು ಮಾಡುವೆ? ಅವನಿಗೆ ನಿನ್ನನ್ನು ಮದುವೆ ಮಾಡಿಕೊಡುವುದಿಲ್ಲ ಎಂದು ಹೇಳುತ್ತಿರುವೆ ನನ್ನ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಮಾಡಿಕೊಟ್ಟ ಮೇಲೆ ಮಗಳೇ ರೇಣುಕಾ, ಅಪ್ಪಯ್ಯ, ಮಗಳೇ ತಂದೆ ಇಲ್ಲೇನು ಹೇಳು ಮಗಳೇ. ಹೇಳಲಿ. ಅದೇನು ಚೆನ್ನಾಗಿ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಿದೆಯಲ್ಲ, ಅದೇ ಹೌದು ಮಗಳೇ. ಒಂದು ವೇಳೆ ಆ ರಾಜನ ಭಿಕ್ಷಕನಾದರೆ ಏನು ಮಾಡುವೆ? ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಏಕೆ ಸಾಧ್ಯವಿಲ್ಲ? ಮುಂದೆ ಬರುವ ಆರು ಹೋಗುಗಳನ್ನು ಕಂಡು ಬರುವ ಯಾರು ಮಗಳೇ? ಹೌದಲ್ಲವೇ? ಹೌದು ಮಗಳೇ. ಅದರಂತೆ ಈ ನೀನು ತಿಳಿದುಕೊಂಡು ಜಮದಗ್ನಿಗೆ ಕೊಟ್ಟು ಲಗ್ನವನ್ನು ಮಾಡು. ನಾನು ನೀನು ಹೇಳಿದಂತೆ ಆ ಸನ್ಯಾಸಿಗೆ ಮದುವೆ
ಮುಚ್ಚಿಟ್ಟರೂ ಒಂದು ಅದನ್ನು ತೆಗೆದು ನೋಡಿದಾಗ ರಕ್ತವಾಗಿರುವುದು ಹೊರತು ಮಸುಬಟ್ಟಿಯಾಗಲು ಸಾಧ್ಯವಿಲ್ಲ ತಂದೆ. ನಿನ್ನ ನೀತಿ ಮಾತುಗಳಿಗೆ ನಾನು ಬದ್ಧನಾಗಿಲ್ಲ ಮಗಳೇ. ನನ್ನ ಮಾತನ್ನು ಅರ್ಥ ಮಾಡಿಕೊ. ಜಮದಗ್ನಿಗೆ ನನ್ನ ಕೊಟ್ಟ ಲಗ್ನವನ್ನು ಮಾಡಿ ಜನಕ ಜನಕ ಖ್ಯಾತಿ ಕಾತಿ ಜನಕ. ಆಹೋ ಮಗಳೇ ರೇಣುಕಾ, ಆಹೋ ಮಗಳೇ ರೇಣುಕಾ, ಜಪಮಾಲೆಯೆಂದರಸಿ ನಾನು ಮುಡಿಯನ್ನಿಟ್ಟು ಗಡ್ಡೆ ಗೆಣಸು ತಿನ್ನುವ ಸನ್ಯಾಸಿ ಮದುವೆ ಮಾಡಿಕೊಂಡು ಮಗಳೇ ರೇಣುಕಾ, ಹಂಸತುಲಿಕ ತಲ್ಪದ ಮೇಲೆ ಮಲಗಿದ್ದ ಈ ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತುಳಿದು ಕಣ್ಣೀರಿಸುತ್ತ ಕಳೆಯುತ್ತಿವೆ ಅಮ್ಮ. ಬೇಡ ಮಗಳೇ ಬೇಡ, ಚಿತ್ರಗೋಳು ಇಲ್ಲಿವೆ, ಇವರು ಯಾರನ್ನು ಮೆಚ್ಚುವುದು? ಅವರಿಗೆ ನಿನ್ನ ವೈಭವದಿಂದ ಜನಕ ಇನ್ನು